ಕನ್ನಡ ಚಿತ್ರರಂಗದಲ್ಲಿ ಸ್ನೇಹದ ಬಗ್ಗೆ ಮಾತು ಬಂದಾಗ ಒಮ್ಮೆಲೆ ನೆನಪಾಗುವ ಜೋಡಿ ಅಂದರೆ ಅದು ಕಿಚ್ಚ ಸುದೀಪ್ ಹಾಗೂ ದರ್ಶನ್. ಈ ಒಂದು ಕಾಲದಲ್ಲಿ ಇವರಿಬ್ಬರ ಸ್ನೇಹ ಎಷ್ಟೊಂದು ಗಟ್ಟಿಯಾಗುತ್ತಿದ್ದರೆ ಅಭಿಮಾನಿಗಳು ಇವರನ್ನು ಕೇವಲ ಸ್ಟಾರ್ ನಟರಂತೆ ನೋಡುತ್ತಿರಲಿಲ್ಲ, ನಿಜ ಜೀವನದ ಅಣ್ಣ ತಮ್ಮಂದಿರಂತೆ ನೋಡ್ತಿದ್ರು. ಸಿನಿಮಾ ಕಾರ್ಯಕ್ರಮವಾಗಲಿ, ಖಾಸಗಿ ಸಮಾರಂಭವಾಗಲಿ, ಯಾವುದಾದರೂ ಹಬ್ಬದ ಸಂಭ್ರಮವಾಗಿರಲಿ, ಇಬ್ಬರು ಜೊತೆಯಾಗಿ ಕಾಣಿಸಿಕೊಂಡರೆ ಅಭಿಮಾನಿಗಳ ಕೇಕೆ ಮುಗಿಲು ಮುಟ್ತಿತ್ತು. ಆ ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇವರ ಸ್ನೇಹ ದೊಡ್ಡ ಚರ್ಚೆ ವಿಷಯವಾಗಿತ್ತು. ಆದರೆ ಕಾಲ ಬದಲಾಗ್ತಾ ಬಂತು. ಒಂದೇ ಹಾದಿಯಲ್ಲಿ ಸಾಗುತ್ತಿದ್ದ ಇಬ್ಬರು ಸೂಪರ್ ಸ್ಟಾರ್ಗಳ ನಡುವೆ ನಿಧಾನವಾಗಿ ಅಂತರ ಮೂಡತೊಡಗಿತು. ಮೊದಲಿಗೆ ಇದು ಸಣ್ಣ ಮಟ್ಟಿನ ಮಾತುಕತೆಯಷ್ಟೇ ಆಗಿತ್ತು. ಆದರೆ ಏನೋ ಬ್ಯುಸಿ ಇರಬಹುದು, ಒಬ್ಬರಿಗೆ ಒಬ್ಬರು ಸಮಯ ಸಿಗ್ತಿಲ್ವೋ ಅನ್ನೋ ಮಾತುಗಳು ಕೇಳಿಬರ್ತಿದ್ವು. ಆದರೆ ದಿನಗಳು ಕಳೆದಂತೆ ಇಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವುದು ಕಡಿಮೆಯಾಯಿತು. ಅಭಿಮಾನಿಗಳಿಗೂ ನಿಧಾನವಾಗಿ ಏನೋ ಸರಿಯಿಲ್ಲ ಅಂತ ಅನುಮಾನ ಶುರುವಾಯಿತು. ಇಂದಿಗೆ ಸುಮಾರು 10 ವರ್ಷಗಳ ಕಾಲ ಕಳೆದರೂ ಇವರಿಬ್ಬರ ನಡುವಿನ ಆ ದೂರ ಇನ್ನೂ ಸಂಪೂರ್ಣವಾಗಿ ಕಡಿಮೆಯಾಗಿಲ್ಲ. ಕನ್ನಡ ಚಿತ್ರರಂಗದ ಇಬ್ಬರು ದೊಡ್ಡ ನಟರು, ಒಮ್ಮೆ ಪ್ರಾಣ ಸ್ನೇಹಿತರಾಗಿದ್ದವರು, ಹೀಗೆ ದೂರವಾಗಿರುವುದು ಅಭಿಮಾನಿಗಳಿಗೆ ಮಾತ್ರವಲ್ಲ, ಇಡೀ ಚಿತ್ರರಂಗಕ್ಕೂ ಬೇಸರದ ಸಂಗತಿ. ಈ ನಡುವೆ ಹಲವು ವರ್ಷಗಳಿಂದ ಒಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ತಿರುಗುತ್ತಲೇ ಇದೆ. ಇವರಿಬ್ಬರ ನಡುವೆ ನಿಜವಾಗಿಯೂ ಏನಾಯಿತು? ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಯಾರೂ ಕೊಡಲಿಲ್ಲ. ಇಬ್ಬರು ಬಹಿರಂಗವಾಗಿ ಒಬ್ಬರ ಬಗ್ಗೆ ಒಬ್ಬರು ಕೆಟ್ಟ ಮಾತು ಆಡಲಿಲ್ಲ. ಅದೇ ಸಮಯದಲ್ಲಿ ಹಿಂದಿನಂತೆ ಸ್ನೇಹದ ಹತ್ತಿರಿಕೆಯನ್ನು ತೋರಿಸಲಿಲ್ಲ. ಹೀಗಾಗಿ ಈ ವಿಷಯ ಯಾವಾಗಲೂ ಒಂಥರ ಕುತೂಹಲವಾಗಿಯೇ ಉಳಿಯಿತು. ಇದೇ ವಿಚಾರವಾಗಿ ಈಗ ನಟ ಧರ್ಮ ಕೀರ್ತಿರಾಜ್ ಒಂದು ಮಹತ್ವದ ಮಾತು ಹೇಳಿದ್ದಾರೆ. ಸುದೀಪ್ ಮತ್ತು ದರ್ಶನ್ ಕಿತ್ತಾಡಿಕೊಂಡು ದೂರ ಆಗಿಲ್ಲ, ಈಗ ಮತ್ತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅವರ ಪ್ರಕಾರ ಈ ದೂರಕ್ಕೆ ಕಾರಣ ದೊಡ್ಡ ಜಗಳವಲ್ಲ, ಬದಲಾಗಿ ಸಣ್ಣ ಪುಟ್ಟ ಮನಸ್ತಾಪಗಳು ಮತ್ತು ಮುಖ್ಯವಾಗಿ ಸಂವಹನದ ಕೊರತೆ. ಅವರು ಹೇಳಿದ ಮಾತು ಕೇಳಿದಾಗ ಹಲವರಿಗೆ ಅದು ನಿಜವಾಗಿರಬಹುದು ಅಂತ ಅನಿಸ್ತಿದೆ. ಯಾಕಂದರೆ ಸಿನಿಮಾ ರಂಗ ಅನ್ನೋದು ತುಂಬ ಬ್ಯೂಸಿ ಜಗತ್ತು. ಬೆಳಗ್ಗೆ ಒಂದು ಶೂಟಿಂಗ್, ಸಂಜೆ ಮತ್ತೊಂದು ಮೀಟಿಂಗ್, ಮಧ್ಯೆ ಅಭಿಮಾನಿಗಳ ಕಾರ್ಯಕ್ರಮ, ಪ್ರಯಾಣ, ಡಬ್ಬಿಂಗ್, ನಿರ್ಮಾಪಕರ ಜೊತೆ ಚರ್ಚೆ, ಈ ರೀತಿ ದಿನವೇ ಹೀಗೆ ಮುಗಿಯುತ್ತದೆ ಅನ್ನೋದು ಗೊತ್ತಾಗಲ್ಲ. ವಿಶೇಷವಾಗಿ ಸುದೀಪ್ ಮತ್ತು ದರ್ಶನ್ ತರ ದೊಡ್ಡ ಸ್ಟಾರ್ಗಳಿಗೆ ಖಾಸಗಿ ಸಮಯ ಸಿಗುವುದು ತುಂಬ ಕಷ್ಟ. ಹೀಗಿರುವಾಗ ಒಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಏನಾದರೂ ವಿಚಾರ ತಲುಪಬೇಕಾದ್ರೆ ಅದು ಬಹಳ ಬಾರಿ ಮೂರನೇ ವ್ಯಕ್ತಿಗಳ ಮೂಲಕವೇ ತಲುಪುತ್ತದೆ. ಇದೇ ಜಾಗದಲ್ಲಿ ಹಲವಾರು ಗೊಂದಲಗಳು ಹುಟ್ಟಿಕೊಳ್ಳುತ್ತದೆ. ಯಾವುದಾದರೂ ಒಂದು ಮಾತನ್ನು ಸ್ವಲ್ಪ ಬದಲಿಸಿ ಹೇಳಬಹುದು, ಕೆಲವೊಮ್ಮೆ ಅರ್ಥ ತಪ್ಪಾಗಿ ತಲುಪಬಹುದು, ಒಂದು ಸಣ್ಣ ವಿಷಯ ದೊಡ್ಡದಾಗಿ ಕಾಣಿಸಿಕೊಳ್ಳಬಹುದು. ಮುಖಾಮುಖಿಯಾಗಿ ಕೂತು ಮಾತನಾಡಿದರೆ 5 ನಿಮಿಷದಲ್ಲಿ ಸರಿಯಾಗಿ ಬಿಡೋ ವಿಷಯ ಮಾತುಕತೆ ಇಲ್ಲದೆ ವರ್ಷಗಳ ದೂರಕ್ಕೆ ಕಾರಣವಾಗಬಹುದು. ಧರ್ಮ ಕೀರ್ತಿರಾಜ್ ಕೂಡ ಇದೇ ವಿಷಯವನ್ನು ಹೇಳಿದ್ದಾರೆ. ಒಂದು ಸರಿಯಾದ ವಿಚಾರದಲ್ಲಿ ತಲುಪದೇ ಇರಬಹುದು, ತಪ್ಪಾಗಿ ಅರ್ಥವಾಗಿರಬಹುದು ಅನ್ನೋ ಅವರ ಈ ಮಾತು ಅಭಿಮಾನಿಗಳಲ್ಲಿ ಹೊಸ ಚಿಂತನೆ ಹುಟ್ಟಿಸಿದೆ. ಯಾಕೆಂದರೆ ಇಷ್ಟು ವರ್ಷಗಳ ಕಾಲ ಎಲ್ಲರೂ ದೊಡ್ಡ ಜಗಳ ಆಗಿದೆ ಅಂತಲೇ ಊಹಿಸಿದ್ದರು. ಆದರೆ ನಿಜವಾಗಿ ನೋಡಿದರೆ ಬಹುಶಃ ಅದು ಜಗಳವೇ ಆಗಿರದೇ ಇರಬಹುದು. ಕೆಲವೊಮ್ಮೆ ಜೀವನದಲ್ಲಿ ಅತಿ ಹತ್ತಿರದ ಸ್ನೇಹಿಗಳೇ ಸಣ್ಣ ಮೌನದಿಂದ ದೂರ ಆಗ್ತದೆ. ಈ ಸ್ನೇಹದ ಬಗ್ಗೆ ಮಾತನಾಡುವಾಗ ಎಲ್ಲರಿಗೂ ನೆನಪಾಗುವ ಮತ್ತೊಬ್ಬ ದೊಡ್ಡ ಹೆಸರು ಅಂದರೆ ಅಂಬರೀಷ್ ಅವರು ಇಬ್ಬರನ್ನು ತುಂಬ ಪ್ರೀತಿಸ್ತಿದ್ರು. ಸುದೀಪ್ ಮತ್ತು ದರ್ಶನ್ ಇಬ್ಬರು ಕೂಡ ಅಂಬರೀಷ್ ಅವರನ್ನು ಅಪಾರ ಗೌರವದಿಂದ ನೋಡ್ಕೊಳ್ತಿದ್ರು. ಚಿತ್ರರಂಗದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಅದನ್ನು ನಗುತ್ತಾ ಸರಿಪಡಿಸುವ ಗುಣ ಅಂಬರೀಷ್ ಅವರಿಗಿತ್ತು. ಹಲವರಿಗೆ ಅವರು ಹಿರಿಯ ನಟ ಮಾತ್ರವಲ್ಲ, ಕುಟುಂಬದ ಹಿರಿಯನಂತೆ ಕೂಡ ಇದ್ದರು. ಅಂಬರೀಷ್ ಅವರು ಬದುಕಿದ್ದ ಸಮಯದಲ್ಲಿ ಒಂದೇ ಒಂದು ಆಸೆ ಇತ್ತು, ಸುದೀಪ್ ಮತ್ತು ದರ್ಶನ್ ಮತ್ತೆ ಒಂದಾಗಬೇಕು. ಅವರಿಗೆ ಈ ಇಬ್ಬರ ಸ್ನೇಹದ ಮೌಲ್ಯ ಗೊತ್ತಿತ್ತು. ಇಬ್ಬರಿಗೂ ಒಟ್ಟಾದಾಗ ಕನ್ನಡ ಚಿತ್ರರಂಗಕ್ಕೂ ಒಳ್ಳೆಯದು, ಅಭಿಮಾನಿಗಳಿಗೂ ಸಂತೋಷ ಅನ್ನೋದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಆದರೆ ದುರದೃಷ್ಟವಾದ ಈ ಆಸೆ ನೆರವೇರಲಿಲ್ಲ. ಇಂದು ಅಂಬರೀಷ್ ಅವರು ಇದ್ದಿದ್ದರೆ ಬಹುಶಃ ಪರಿಸ್ಥಿತಿ ಬೇರೆಯೇ ಇರ್ತಿತ್ತು. ಯಾಕೆಂದರೆ ಇಬ್ಬರು ಅವರ ಮಾತಿಗೆ ತುಂಬ ಬೆಲೆ ಕೊಡ್ತಿದ್ರು. ಅವರು ಮಧ್ಯೆ ಬಂದು ಇಬ್ಬರನ್ನೂ ಕೂಡಿ ಮಾತನಾಡಿಸಿದರೆ ಈ ಅಂತರ ಇಷ್ಟು ವರ್ಷ ಮುಂದುವರಿತಿರಲಿಲ್ಲ ಅನ್ನೋ ಭಾವನೆ ಹಲವರದು. ಇನ್ನೊಂದು ಆಸಕ್ತಿದಾಯಕ ವಿಷಯವೇನೆಂದರೆ ಸುದೀಪ್ ಮತ್ತು ದರ್ಶನ್ ಇಬ್ಬರು ಕೂಡ ಸಾರ್ವಜನಿಕವಾಗಿ ಒಬ್ಬರ ವಿರುದ್ಧ ಒಬ್ಬರು ಮಾತಾಡಿಲ್ಲ. ಇದನ್ನು ನೋಡಿದಾಗ ಇವರ ನಡುವೆ ದ್ವೇಷಕ್ಕಿಂತ ದೂರವೇ ಹೆಚ್ಚು ಅನಿಸುವುದು ಸಹಜ. ಕೆಲವೊಮ್ಮೆ ಜೀವನದಲ್ಲಿ ಒಬ್ಬರನ್ನೊಬ್ಬರು ಮಿಸ್ ಮಾಡಿಕೊಂಡರೂ ಮೊದಲ ಹೆಜ್ಜೆ ಯಾರಿಡಬೇಕು ಅನ್ನೋ ಸಂಕೋಚ ಸಂಬಂಧಗಳನ್ನು ಹೀಗೆ ನಿಲ್ಲಿಸಿಬಿಡುತ್ತದೆ. ಅಭಿಮಾನಿಗಳ ಪರಿಸ್ಥಿತಿಯು ಅದೇ ರೀತಿ. ಒಂದು ಕಡೆ ದರ್ಶನ್ ಅಭಿಮಾನಿಗಳು, ಮತ್ತೊಂದು ಕಡೆ ಸುದೀಪ್ ಅಭಿಮಾನಿಗಳು. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಮ್ಮೆ ಜಗಳಗಳು ನಡೆದರೂ ಇಬ್ಬರು ಒಂದಾಗಬೇಕು ಅನ್ನೋ ಆಸೆ ಎರಡೂ ಕಡೆ ಅಭಿಮಾನಿಗಳಲ್ಲೂ ಇದೆ. ಯಾಕೆಂದರೆ ಅವರು ಸ್ನೇಹಿತರಾಗಿದ್ದ ದಿನಗಳನ್ನು ಜನ ಇನ್ನೂ ಮರೆತಿಲ್ಲ. ಆ ಸಮಯದಲ್ಲಿ ನಡೆದ ಕಾರ್ಯಕ್ರಮಗಳು, ಒಟ್ಟಿಗೆ ತೆಗೆದುಕೊಂಡ ಫೋಟೋಗಳು, ಪರಸ್ಪರ ಹೊಗಳಿಕೊಂಡ ಸಂದರ್ಶನಗಳು ಇವೆಲ್ಲವೂ ಇಂದಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾನೇ ಇದೆ. ಜನ ಇನ್ನೂ ಹಳೆಯ ಸ್ನೇಹವನ್ನು ಮಿಸ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಅದೇ ಸಾಕ್ಷಿ. ಧರ್ಮ ಕೀರ್ತಿರಾಜ್ ಹೇಗೆ ಹೇಳಿದ್ದಾರೆ ಅಂದರೆ ಇವರಿಬ್ಬರೂ ಮತ್ತೆ ಒಂದಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಸಮಯ ಅನೇಕ ಸಂಬಂಧಗಳನ್ನು ಮತ್ತೆ ಜೋಡಿಸ್ತದೆ. ಜೀವನ ಮುಂದೆ ಸಾಗಿದಂತೆ ಹಳೆಯ ನೋವುಗಳು ಕಡಿಮೆ ಆಗ್ತದೆ.
ಒಮ್ಮೆ ತುಂಬ ಹತ್ತಿರವಾಗಿದ್ದವರು ಮತ್ತೆ ಮಾತನಾಡಲು ಶುರು ಮಾಡಿದರೆ ಹಳೆಯ ಸ್ನೇಹ ಮರಳಿ ಬರುವುದು ಅಸಾಧ್ಯ ಅಲ್ಲ. ಕನ್ನಡ ಚಿತ್ರರಂಗಕ್ಕೂ ಇದು ದೊಡ್ಡ ಸಂತೋಷದ ವಿಷಯವಾಗ್ತದೆ. ಇಬ್ಬರು ಒಂದೇ ವೇದಿಕೆಯಲ್ಲಿ ಮತ್ತೆ ಕಾಣಿಸಿಕೊಂಡರೆ ಅದು ಕೇವಲ ಒಂದು ಫೋಟೋ ಅಲ್ಲ, ಅದು ಅಭಿಮಾನಿಗಳ ಹಲವು ವರ್ಷಗಳ ಕಾಯುವಿಕೆಯ ಉತ್ತರವಾಗ್ತದೆ. ಒಂದು ಕಾಲದಲ್ಲಿ ಒಂದೇ ನಗುವಿನಲ್ಲಿ ಕಾರ್ಯಕ್ರಮ ಕಂಗೊಳಿಸಿದ ಇಬ್ಬರು ಸ್ಟಾರ್ಗಳು ಮತ್ತೆ ಜೊತೆಯಾಗಿ ನಿಂತರೆ ಆ ಕ್ಷಣ ಕನ್ನಡ ಸಿನಿಮಾ ಪ್ರೇಮಿಗಳಿಗೆ ಹಬ್ಬದಂತಾಗಿರ್ತದೆ. ಇಂದಿಗೂ ಅನೇಕರು ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅಥವಾ ಯಾವುದಾದರೂ ವಿಶೇಷ ಸಂದರ್ಭದಲ್ಲಿ ಇಬ್ಬರು ಮುಖಾಮುಖಿಯಾಗಿ ಭೇಟಿಯಾಗಬಹುದು ಎಂದು ಹಲವರು ಕಾಯುತ್ತಿದ್ದಾರೆ. ಬಹುಶಃ ಒಂದು ನಗು, ಒಂದು ಹಸ್ತಲಾಘವ, ಒಂದು ಮಾತು ಇಷ್ಟೇ ಸಾಕು. ವರ್ಷಗಳ ಮೌನ ಕೂಡ ಕೆಲವೊಮ್ಮೆ ಒಂದು ಕ್ಷಣದಲ್ಲಿ ಕರಗಿ ಹೋಗ್ಬಿಡುತ್ತದೆ. ಸಿನಿಮಾ ಲೋಕದಲ್ಲಿ ಸ್ನೇಹಗಳು ಹುಟ್ಟುತ್ತದೆ, ಕೆಲವೊಮ್ಮೆ ದೂರವಾಗ್ತದೆ, ಮತ್ತೆ ಕೆಲವೊಮ್ಮೆ ಒಂದಾಗ್ತದೆ. ಆದರೆ ಸುದೀಪ್ ಮತ್ತು ದರ್ಶನ್ ಸ್ನೇಹಕ್ಕೆ ಜನ ಇಷ್ಟು ಮಹತ್ವ ಕೊಡೋದಕ್ಕೆ ಕಾರಣ ಅದು ಕೇವಲ ಇಬ್ಬರ ನಟರ ಸಂಬಂಧ ಅಲ್ಲ, ಅದು ಕನ್ನಡ ಅಭಿಮಾನಿಗಳ ಭಾವನೆಗಳ ಜೊತೆ ಬೆಸೆದುಕೊಂಡಿರುವ ಸ್ನೇಹ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ದಿನ ಇಬ್ಬರು ಮತ್ತೆ ಕೈಕೈ ಹಿಡಿದು ನಿಂತಿರುವ ದೃಶ್ಯ ನೋಡಬೇಕೆಂಬ ಆಸೆ ಮಾತ್ರ ಲಕ್ಷಾಂತರ ಅಭಿಮಾನಿಗಳ ಮನಸ್ಸಿನಲ್ಲಿ ಇನ್ನೂ ಜೀವಂತವಾಗಿದೆ. ಕಾಲ ಯಾವತ್ತೂ ಒಂದೇ ರೀತಿ ಇರುವುದಿಲ್ಲ. ಕೆಲವೊಮ್ಮೆ ದೂರವಾದ ದಾರಿಗಳು ಮತ್ತೆ ಒಂದೇ ಕಡೆ ಸೇರ್ತದೆ. ಈಗ ಎಲ್ಲರೂ ಕಾಯುತ್ತಿರುವುದು ಅದೇ ಕ್ಷಣಕ್ಕಾಗಿ. ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸ್ತು? ದರ್ಶನ್ ಹಾಗೂ ಸುದೀಪ್ ಮತ್ತೆ ಒಂದಾಗಬೇಕಾ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.